ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ನಮ್ಮ ಊರಿನ ಗ್ರಾಮ ದೇವತೆ ಹಬ್ಬದ ಭಾಗ 1 ನಾನು ಇಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಭಾಗ 2. ಏನಪ್ಪ ಅಂದರೆ, ನಮ್ಮ ಊರಿನ ಗ್ರಾಮ ದೇವತೆ ಹಬ್ಬದ ವಿಶೇಷ ಏನಂತ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ಹಾಗೆಯೇ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಊರಿನಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಹಬ್ಬದ ವಿಶೇಷತೆ ಏನು ಅಂದರೆ, ನೀವು ದೇವಸ್ಥಾನದಲ್ಲಿ ಕಾಣುತ್ತಿರುವಂತಹ ಮೂರ್ತಿಯನ್ನು ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಮ್ಮನವರು ನೋಡೋದಕ್ಕೆ 2 ಕಣ್ಣುಗಳು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಏನರಿಂದ ಮಾಡಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಅಂತ ನನಗೆ ಹೇಳಿ. ಈ ಮೂರ್ತಿಯನ್ನು ಜೇಡಿ ಮಣ್ಣಿನಿಂದ ಮಾಡಿರೋದು. ಸ್ವತಃ ಕೈಯಲ್ಲಿ ಮಾಡಿರುವಂತಹ ಮೂರ್ತಿ, ಯಾವುದೇ ರೀತಿಯಾಗಿ ಅಚ್ಚನ್ನು ಬಳಸಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅಮ್ಮನವರು. ಅದರ ಸುತ್ತ ಇರುವಂತಹ ಡೆಕೋರೇಷನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ ಗ್ರಾಮ ದೇವತೆ ಅಮ್ಮನವರು. ನೋಡ್ತಾ ಇರ್ಬೋದು ನೀವು, ಒಂದು ಫೋಟೋ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಹಾಗೆಯೇ ದಿನನಿತ್ಯ ಪೂಜೆ ಮಾಡುವಂತಹ ವಿಗ್ರಹನ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮ ಊರಿನಲ್ಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ತಿಳಿಸಿ. ಟಿಫನ್ಗೆ ಅಂತ ಬೆಳಿಗ್ಗೆನೇ ಬಿರಿಯಾನಿ ಮತ್ತು ಫ್ರೈ ಮಾಡ್ಕೊಂಡಿದ್ರು ನೋಡಿ. ನನ್ನ ತಮ್ಮರು ಇಬ್ಬರೂ ಕೂಡ ಟಿಫನ್ ಮಾಡ್ತಿದ್ದಾರೆ. ಹಾಗೆಯೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಳ್ತಾ ಇರ ನೀನು ಒಂಚೂರ, ಅವ್ನು ತಿನ್ಸ್ತಾನಲ್ಲ. ಫೀಲಿಂಗ್ ಕಿತ್ಕೊಂಬರ್ಬೇಕು. ಅಳ ಒಂಚೂರ ಅಂತ ಪಾಪ ತಿನ್ಸ್ತಾವನೆ. ಹಾಗೆಯೇ ಅಡುಗೆ ಎಲ್ಲ ರೆಡಿಯಾಗಿತ್ತು. ಸ್ವಲ್ಪ ಎಲ್ಲ ಊಟ ಎಲ್ಲ ಬಡಿಸಿದ್ದು. ನನ್ನ ತಮ್ಮನೂ ನನ್ನ ಮಗಳು ಇಬ್ಬರೂ ಕೂಡ ಆಟ ಆಡ್ತಾಯಿದ್ರು. ಅದನ್ನು ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನನ್ನ ಮಗಳು ಅವ್ರ ಮಾಮೂನ ಆಟ ಆಡ್ಬಾ ಅಂತ ಕೂಗ್ತಿದ್ದ, ಅವನು ಆಟ ಆಡಲಿಲ್ಲ. ಹಾಗೆಯೇ ನಮ್ಮ ದೊಡ್ಡಮ್ಮರ ಮನೆಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ನಮ್ಮ ಊರಿನಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಅವ್ರದ್ದು ಇಬ್ಬರದ್ದು ಒಂದೇ ಊರು. ಹಾಗಾಗಿ ನಮ್ಮ ರಿಲೇಷನ್ ಅವರೆಲ್ಲ ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಇರ್ತಾರೆ. ಎಲ್ಲರೂ ಕೂಡ ಬೇಜಾರು ಮಾಡ್ಕೊಳ್ತಾರೆ. ಹಾಗಾಗಿ ಎಲ್ಲರ ಮನೇಲೂ ಹೋಗಿ ಸ್ವಲ್ಪ ತಿನ್ಕೊಂಡು ಬರಲೇಬೇಕು, ಇಲ್ಲಾಂದರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಹಾಗೆಯೇ 3 ಗಂಟೆ 3:15 ಟೈಮ್ನಲ್ಲಿ ಆರತಿನೂ ಕೂಡ ಹೊರಡಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆರತಿಗಳು. ಹಾಗೆಯೇ ತಮಟೆ ಹೊಡೆಯೋರ್ನೂ ನೋಡ್ತಾ ಇರ್ಬೋದು ನೀವು. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಆರತಿ ಡೆಕೋರೇಷನ್ ಮಾಡಿದ್ದಾರೆ. 3 ವರ್ಷಕ್ಕೊಮ್ಮೆ ಮಾಡುವಂತಹ ಈ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಎಲ್ಲರೂ ಕೂಡ. ನೋಡ್ತಾ ಇರ್ಬೋದು ಆರತಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ. ಎಂತೆಂಥ ಆರತಿ ಡೆಕೋರೇಷನ್ ಮಾಡಿದ್ದಾರೆ. ಸುಗಂಧರಾಜ ಹೂವದಲ್ಲಿ ಮತ್ತು ಗುಲಾಬಿ ಹೂವು, ಹಾಗೆಯೇ ಒಂದೊಂದೇ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ಹಬ್ಬದಲ್ಲಿ ಮಾಡಿರುವಂತಹ ದೇವರ ವಿಗ್ರಹನ ಮಣ್ಣಿನಿಂದ ಮಾಡಿರೋದು ಅಂತ ಅನ್ನಲ್ಲ, ಇದನ್ನು ಮಡ್ಲಕ್ಕೆ ಎಲ್ಲ ತುಂಬಿಸಾದ್ಮೇಲೆ ಇದನ್ನು ಊರಾಚೆ ಇರುವಂತಹ ಒಂದು ಮರದ ಹತ್ರ ಇಟ್ಬಿಟ್ಟು ಬಂದ್ಬಿಡ್ತಾರೆ. ಹಾಗೆಯೇ ಈ ಹಬ್ಬ ಮುಗಿದ ನಂತರ 1 ತಿಂಗಳಿಗೊಮ್ಮೆ ಮತ್ತೆ ತಿರ್ಗಾ ಅಮ್ಮ ಸಾಗಾಕುವಂತಹ ಹಬ್ಬನ ಮಾಡ್ತಾರೆ. ಅದನ್ನು ತಿಂಗಳ ಹಬ್ಬ ಅಂತ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಕಾಣಿಸ್ತಿದೆ ಅಂತ ಆರತಿಗಳು. ಹಾಗೆಯೇ ನಮ್ಮ ಊರಿನಲ್ಲಿ ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ಈ ವಿಡಿಯೋ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋ ಹಾಕೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಮನೆಯಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಸ್ಕೂಲ್ಗೆಲ್ಲ ರೆಡಿ ಮಾಡಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋದಕ್ಕೆ. ನೋಡಿ, ನಮ್ಮ ಊರಿನಲ್ಲಿ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಫ್ರೆಂಡ್ಸ್ ಸಂತೋಷನು ಮತ್ತು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಬಂದಿದ್ದರು, ಕೂತ್ಕೊಂಡು ಮಾತಾಡ್ತಿದ್ದಾರೆ.
ನೋಡ್ತಾ ಇರ್ಬೋದು. ಹಾಗೆಯೇ ಸಂಜೆ ಟೈಮ್ನಲ್ಲಿ ನನ್ನ ತಂಗಿ ಮತ್ತು ನನ್ನ ತಮ್ಮದಿರೆಲ್ಲ ಸೇರಿಕೊಂಡು ಅಂತ್ಯಾಕ್ಷರಿ ಆಡೋರು ಅಂತ ಕೂತ್ಕೊಂಡಿದ್ದಾರೆ. ನೋಡಿ ಯಾವ ರೀತಿ ಆಡ್ತಾರೆ ಅಂತ ತೋರಿಸ್ತೀನಿ. ಅಯ್ಯೋ ಅಯ್ಯೋ ಹಾಯ್ ಜನರೇ, ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿ ವಸಂತಕಾಲ ಬಂದಾಯ್ತು, ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಯಲ್ಲಿ ಕಿಟಕಿಲಿ ಬೆಳದಿಂಗಳ ರೂಪದಲ್ಲಿ ಲಾಲಜಿ ತ್ರಿಪುರ ಸುಂದರಿ ಬಾರಿಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ದೊಡ್ಡ ಮಲ್ಲಿಗೆ ಅಂಚದ ಗಂಟಿಗೆ ಜೋಡಿ ಹಾಕೋ ಮೆಲ್ಲಗೆ ಗಜಮುಖನೇ ನಂಗಾಗಿದೆ ನನ್ನೆದೆ ಹೋದು ದಂಗಾಗಿದೆ ಮಾಡಲಿ ಏನು ಉದ್ಧರಿಸಲ ನಾ ಸುಮ್ಮನಿರಲ್ಲ ಕೈ ಕೊಟ್ಬಿಟ್ಟ ಮುದ್ದೆ ನಾನು ಬಿಟ್ಟುವಿ ಎಂದು ಆಡುವ ಹೊಸ ಹಕ್ಕಿಯ ನೋಡಿದೆ ಹೇಗೆ ನಾ ಆಡಲಿ ಹೋಗಿ ನೀನೇನ್ ಮಾಡ್ತಾ ಇದ್ಯಾ ಎಲ್ಲ ಪುಟ್ಟಿ ಕೆಳಗಡೆ ಕುತ್ಕೊಬಿಟ್ಟಿದಿ. ಏ ಬಾರೆ ಕಡೆ ನಮ್ಗೆ ಗೊತ್ತು. ಟೈಮ್ ಇದೆ, ಟೈಮರ್ ರನ್ ಮಾಡೋಣ. 10 seconds. ಒಂದು ನಿಮಿಷ. ನಮಗೂ ಒಂದ್ಸರಿ ಗೊತ್ತಿರ್ತಿದ್ದು ಬೇಗ ಹೇಳ್ಕೊಡ್ತಾರೆ ಅಷ್ಟೇ. ಮಲಗಿರುವ ಭೂಮಿಗೆ
ಇಮಿಟೇಷನ್ ಬೇರೆ ಒರಿಜಿನಲ್ ಇಸ್ಕೊತಾರೆ. ಯಾಕೆ ಹೆಂಗೆ ಹೇಳಿ ಮಲಗಿರುವ ಭೂಮಿಗೆ ಚಂದಿರನ ಲಾಲಿಸುವಾಲಿ ಆಡೋಣ ಬಾರೆ. ನೇನೋ ಗೊತ್ತಿರಲ್ಲ. ಅಕ್ಕಮ್ಮ ಹಿಂಗಾಡ್ತೀನಿ ನಂದರೆ ನನ್ನೊಳಗೆ ಏನೋ ಸಂಚಲನ. ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಚಲನ. ಓ ಜೀವವೇ ನಿನಗೂ ಕೂಡ ಹೀಗೆ ನೀನೇ ಕಂಟಿನ್ಯೂ ನೋಟದಲ್ಲಿ ನಿಂತವೇನೋ ಮರೆತಾರಾಗಲೋವೇನೋ. ನಾವೇ ಚೆನ್ನಾಗಿ ಮಾಡ್ತಿದ್ದೀವಿ. ನವಿಲೇನೋ ಕುಣಿವೆ ನೀವೆಲ್ಲ ರೀಲ್ಸ್ ಮಾಡಿ ಹೋಗಿವೆವು ಅರಬೇಕು ಅಪ್ಪನು ಅಡಿಬೇಕು ಅವ್ವನು ಅಡಿಬೇಕು. ಅಲ್ಲಿ ಬದಲಿ ಆಗೋದ್ರೆ ಕರುಳಿನ ಕೋಳಿ ಕೂಗುತ್ತೈತೋ ಲೋಕಕ್ಕೆ ಪ್ರಳಯ ಆಗುತ್ತೈತೋ. ತಪ್ಪುಲ್ಲ ನಿನಗೆಂತ ಗೋಳು ಡೋಲು ಜಂಬ ಬೇಡವೇ ತಪಲ ತಪಲ ಪ್ರೇಮದ ಎಲ್ಲ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್. ನಮ್ಗೆ ಗೊತ್ತಿಲ್ಲ. ಎರಡು ಸಾಂಗ್ ಗಂಟೆ ಆಗಿ ಹಾಗೆಯೇ ಗುರುವಾರ ಬೆಳಗಿನ ಜಾವ 2:30 ಮಡ್ಲಕ್ಕಿಯನ್ನೆಲ್ಲ ತುಂಬಿಸ್ಕೊಂಡು ಹೋಗೋಣ ಅಂತ ಬಂದಿದ್ದರು. ದೇವರಿಗೆ ಪೂಜೆನೆಲ್ಲ ಕೊಟ್ಟು ಮಡ್ಲಕ್ಕಿನ ಕೊಟ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ದೇವರು. ಈ ದೇವರನ್ನೇ ಊರಾಚೆ ಇರುವಂತಹ ಮರದ ಹತ್ರ ಇಟ್ಬಿಟ್ಟು ಪೂಜೆನ ಮಾಡ್ಕೊಂಡು ಬಂದ್ಬಿಡ್ತಾರೆ ನೋಡಿ. ಹಾಗೆಯೇ ಹಬ್ಬದಲ್ಲಿ ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ನಮ್ಮ ತಂಗಿ ನಾವು ಎಲ್ಲ ತಗೊಂಡ್ವಿ. ಅದನ್ನು ಕೂಡ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತು ನಮ್ಮ ಊರಿನಲ್ಲಿ ಯಾರ್ಯಾರ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹೇಗೆ ಬರ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ, ನನಗೆ ಎಲ್ಲ ವೀಡಿಯೋಸು ಹೇಗಿದೆ ಅಂತ ನನಗೆ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋಸ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.